ಹಲ್ಲೆಲೂಯಾ. ಸೊ ನಾವು ಇವತ್ತು ನಮ್ಮ ಧ್ಯಾನ ಭಾಗಕ್ಕಾಗಿ ನಾನು ಆರಿಸ್ಕೊಂಡಂತ ವಿಷಯ ಏನಪ್ಪಾ ಅಂತಂದ್ರೆ ಸಮಾಧಾನದ ಹೃದಯ. ಸೊ ನಮ್ಮ ಜೀವನದಲ್ಲಿ ಸಮಾಧಾನ ಬಹಳ ಕಡಿಮೆ ಅಲ್ವಾ? ಅದು ಈಗಿನ ಕಾಲದಲ್ಲಿ, ಈಗಿರುವಂತ ಲೋಕದಲ್ಲಿ ಸಮಾಧಾನ ಯಾರಿಗೂ ಇಲ್ಲ. ಸಮಾಧಾನನ ಎಲ್ಲರೂ ಹುಡುಕ್ತಾ ಇದ್ದಾರೆ. ಆಸ್ತಿ ಇರುತ್ತೆ, ಸಮಾಧಾನ ಇರಲ್ಲ. ಮಕ್ಕಳು ಮರಿ ಇರ್ತಾರೆ, ಸಮಾಧಾನ ಇರಲ್ಲ. ಒಳ್ಳೆ ಉದ್ಯೋಗ ಇರುತ್ತೆ, ಸಮಾಧಾನ ಇರಲ್ಲ. ಜೀವಿತದಲ್ಲಿ ಏನಿದ್ರೂ ಜನರಿಗೆ ಸಮಾಧಾನ ಇಲ್ಲ. ಸಮಾಧಾನಕ್ಕಾಗಿ ಪಿಕ್ನಿಕ್ ಹೋಗ್ತಾರೆ, ಸಮಾಧಾನಕ್ಕಾಗಿ ಇನ್ನೊಂದೆರಡು ಆಸ್ತಿಗಳನ್ನು ಖರೀದಿಸ್ತಾರೆ. ಎಷ್ಟೇ ಮಾಡಿದ್ರೂ ಜೀವನದಲ್ಲಿ ಸಮಾಧಾನ ಇಲ್ಲ. ಆದ್ರೆ ಯೇಸು ಸ್ವಾಮಿ ವಾಕ್ಯ ತಿಳಿಸ್ತದೆ, ನಿಮ್ಮನ್ನ ಸಮಾಧಾನದಿಂದಿರುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದನು. ಹಲ್ಲೆಲೂಯಾ. ಕೊಲಸ್ಸೆ 3:15 ಹೀಗಿದೆ, ನೀವು ಸಮಾಧಾನದಿಂದಿರುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾನೆ. ವಾಕ್ಯ ಇನ್ನೂ ತಿಳಿಸುವಂತದ್ದಾಗಿದೆ, ಸಮಾಧಾನವನ್ನ ಹಾರೈಸಿ ಅದಕ್ಕಾಗಿ ತವಕ ಪಡ್ರಿ. ಇವತ್ತು ನಾವು ಸಮಾಧಾನವನ್ನ ಹಾರೈಸಿ ಅದಕ್ಕಾಗಿ ತವಕ ಪಡಬೇಕು. ಸಮಾಧಾನದಿಂದಿರುವುದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಲೋಕದ ಜನರಿಗೆ ಏನೇ ಇದ್ರೂ ಅವರಿಗೆ ಸಮಾಧಾನ ಇಲ್ಲ. ಆದ್ರೆ ನಮ್ಮ ಜೀವಿತದಲ್ಲಿ ದೇವರು ಸಮಾಧಾನ ಕೊಡ್ಲಿಕ್ಕಾಗಿ ಆತನು ನಮ್ಮನ್ನ ಕರೆದಿದ್ದಾನೆ ಪ್ರಿಯರೇ. ಆದುದರಿಂದ ನಾವು ಸಮಾಧಾನಕ್ಕಾಗಿ ನಾವು ಕಾತೊರಿಬೇಕು ಅಥವಾ ಹಾರೈಸಿ ಅದನ್ನ ಬಯಸುವಂತವರಾಗಿರ್ಬೇಕು. ಸೊ ಜುಲೈ ತಿಂಗಳ 4 ವಾರಗಳು ನೋಡೋಣ. ನಾನು ಸಮಾಧಾನದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. 4 ವಾರಗಳು ಬರೀ ಸಮಾಧಾನದ ವಿಷಯವಾಗಿ ನಾವು ಮಾತಾಡೋಣ, ನಾವು ಕಲ್ತ್ಕೊಳ್ತಾ ಬರೋಣ. ಸಮಾಧಾನ ಹೊಂದ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಸೊ ನಾವು ಸಮಾಧಾನವಾಗಿ ಜೀವಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಈ ತಿಂಗಳ 4 ವಾರಗಳು ಸಹ ನಾವು ಕಲ್ತ್ಕೊಳ್ತಾ ಬರೋಣ. ಸೊ ಮೊದಲನೇದಾಗಿ ನಾವು ಕಲಿಯಬೇಕಾದಂತ ಅಂಶ, ನಾವು ಸಮಾಧಾನದಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ವಾಕ್ಯ ತಿಳಿಸ್ತದೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ನಮಗಿರುವುಗಳಲ್ಲಿ ಏನಾಗ್ಬೇಕು? ನಾವು ತೃಪ್ತರಾಗಿ ಜೀವಿಸ್ಬೇಕು. ಇವತ್ತು ತೃಪ್ತಿ ಯಾರಲ್ಲಿಯೂ ಇಲ್ಲ. ಏನೇ ಕೊಡ್ಲಿ, ಏನೇ ಇರಲಿ, ಜೀವನದಲ್ಲಿ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಜೀವನ. ಯಾರ್ಯಾರು ಯೇಸು ಸ್ವಾಮಿಯನ್ನ ನಂಬಿಕೊಂಡು ಆತನನ್ನ ಆತುಕೊಂಡು ಜೀವಿಸ್ತಾ ಇದ್ದಾರೋ ಅವರು ಮಾತ್ರ ಜೀವನದಲ್ಲಿ ತೃಪ್ತಿಯನ್ನ ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ನಮ್ಮ ಭಾರತ ದೇಶದಲ್ಲಿ ಅನೇಕ ಶ್ರೀಮಂತರಿದ್ದಾರಲ್ವಾ? ತುಂಬಾ ಹೆಚ್ಚಾಗಿ ಅಥವಾ ತುಂಬಾ ಹೆಚ್ಚಾದ ಆಸ್ತಿಯನ್ನು ಹೊಂದಿದವರು ಯಾರು ಹೇಳಿ ಭಾರತದಲ್ಲಿ? ಅಂಬಾನಿ ಅಲ್ವಾ? ಅಂಬಾನಿ ಅವರು ಎಷ್ಟೋ ಕೋಟಿ ಆಸ್ತಿಗಳನ್ನು ಇಟ್ಟಿದ್ದಾರೆ. ಸರಿಯಪ್ಪ, ಇಷ್ಟೊಂದು ಕೋಟಿ ಆಸ್ತಿ ಇದೆಯಲ್ಲ, ಸಾಕು, ಇನ್ನು ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡ್ಬಿಡಿ, ಆರಾಮಾಗಿರಿ ಅಂದ್ರೆ ಕೇಳ್ತಾರ ಅವರು? ಇಲ್ಲ ಅಲ್ವಾ? ಇನ್ನೂ ಒಂದು 10 ಮಾಡ್ಬೇಕು ಅನ್ಕೊಳ್ತಾರೆ. ರಿಲಯನ್ಸ್ ಅಂದ್ಬಿಟ್ಟು ಎಷ್ಟೊಂದು ಬಿಡ್ತಾ ಇದಾರಲ್ವಾ ಎಲ್ಲ ಬಿಸ್ನೆಸ್ ಮಾಡಕ್ಕೆ. ಅಷ್ಟು ಸಂಪಾದಿಸಿದೀವಲ್ಲ, ಸಾಕು ಅಂತ ತೃಪ್ತಿ ಆಗುತ್ತಾ? ಎಷ್ಟೇ ಇದ್ರು ಜನರಿಗೆ ತೃಪ್ತಿ ಇಲ್ಲ. ಇವತ್ತು ಯೇಸು ಸ್ವಾಮಿ ಮಕ್ಕಳಿಗೆ ಮಾತ್ರ ತೃಪ್ತಿಯನ್ನ ಅಥವಾ ಸಮಾಧಾನವನ್ನ ಕೊಡ್ಲಿಕ್ಕೆ ದೇವರು ಬಯಸುವಂತವನಾಗಿದ್ದಾನೆ. ಸೊ ತೃಪ್ತಿಯ ಜೀವಿತ ಬಹಳ ಮುಖ್ಯ. ಮನುಷ್ಯನು ತೃಪ್ತಿಯನ್ನ ಕಾಣದೆ, ಸಮಾಧಾನವನ್ನು ಕಾಣದೆ ಅತ್ತಿತ್ತ ಅಲಿತಾ ಇದ್ದಾನೆ. ನನ್ಗೆ ಒಂದು ಜೋಕ್ ಜ್ಞಾಪಕ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಒಬ್ಬ ಚರ್ಚಲ್ಲಿ 2 ವ್ಯಕ್ತಿಗಳು ಒಂದೇ ಹುಡುಗಿನ ಪ್ರೀತಿಸ್ತಾ ಇದ್ರು. ಶೀಲಾ ಅಂತ ಅವಳ ಹೆಸರು. ಸರಿ, ಏನಾಯ್ತು? ಒಬ್ಬ ಆಕೆಯನ್ನ ಮದುವೆ ಆಗ್ಬಿಟ್ಟ, ಇನ್ನೊಬ್ಬ ಮದುವೆ ಆಗಕ್ಕಾಗ್ಲಿಲ್ಲ. ಸರಿ, ಏನ್ ಮಾಡ್ದ? ಮದುವೆ ಆಗ್ಲಿಲ್ವಲ್ಲ ಅಂತ ತುಂಬಾ ದುಃಖ ಆಗೋಯ್ತು ಅವನಿಗೆ. ತುಂಬಾ ದುಃಖ ಆಗಿ ಮನಸ್ಸು ಒಂದ್ ಸ್ವಲ್ಪ ಸ್ಥಿಮಿತ ಕೆಟ್ಟೋಯ್ತು. ಸರಿ, ಏನ್ ಮಾಡಿದ್ರು? ಒಂದು ಹುಚ್ಚಾಸ್ಪತ್ರೆಗೆ ಸ್ವಲ್ಪ ಒಂಚೂರು ಮನಸ್ಸು ಕೆಟ್ಟಿದೆ ಅಂತ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಒಂದ್ ಸ್ವಲ್ಪ ಕಾಲ ಆದ್ಮೇಲೆ ಅವನನ್ನ ನೋಡ್ಲಿಕ್ಕೆ ಪಾಸ್ಟರ್ ಹೋದ್ರು. ಸರಿ, ಅವನು ಹೋಗಿ ಶೀಲಾ ಅಂತ ಫುಲ್ಲು ಮನಸ್ಸು ಕಡ್ಸ್ಕೊಬಿಟ್ಟಿದ್ದ. ಸರಿ, ಅವನಿಗೆ ಪ್ರಾರ್ಥನೆ ಮಾಡಿದ್ರು.
ಪ್ರಾರ್ಥನೆ ಮಾಡಿದ್ಮೇಲೆ ಇನ್ನೊಂದು ರೂಮಲ್ಲಿ ಶೀಲಾ ಶೀಲಾ ಅಂತ ತಿರ್ಗಾ ಯಾರೋ ಹೋಗ್ತಾ ಇದ್ದಾರೆ. ಇದ್ಯಾರಪ್ಪ ಇನ್ನೊಂದು ರೂಮಲ್ಲಿ ಇಬ್ರು ಮೂರು ಇದ್ರ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ, ಪಕ್ಕದ ರೂಮ್ಗೆ ಹೋದ್ರೆ ಶೀಲನ್ನ ಮದುವೆ ಮಾಡ್ಕೊಂಡಿದ್ನಲ್ಲ ಆ ವ್ಯಕ್ತಿ, ಶೀಲನ್ನ ಮದುವೆ ಮಾಡ್ಕೊಂಡು ಅವನಿಗೆ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಪಾಪ. ಟಾರ್ಚರ್ ಆಗಿ ಅವನು ಅಯ್ಯೋ ಇದು ಯಾವಾಗ ನಮ್ಮ ಮದುವೆ ಮಾಡ್ಕೊಬಿಟ್ಟೆ ಅಂತ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಜೀವನದಲ್ಲಿ ಏನೇ ಸಿಕ್ಕಿದ್ರು ಅತೃಪ್ತಿ, ಸಿಕ್ಲಿಲ್ಲ ಅಂದ್ರು ಅತೃಪ್ತಿ. ತೃಪ್ತಿ ಇಲ್ಲದ ಜೀವನ ಮನುಷ್ಯನಿಗೆ ಅಂಟಿಕೊಂಡು ಬಂದ್ಬಿಟ್ಟಿದೆ. ಇವತ್ತು ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾರೆ, ತೃಪ್ತಿಯಾಗಿ ಜೀವಿಸಿರಿ, ನಿಮ್ಮ ಗಿರುವುಗಳಲ್ಲಿ ಸಂತೃಪ್ತರಾಗಿರಿ. ಯಾಕೆ ನಾವು ಸಂತೃಪ್ತರಾಗಿರ್ಬೇಕು ಅಂತ ಮುಂದೆ ಓದೋಣ. ಇಬ್ರಿಯ 13:5 ಯಾರಾದ್ರೂ ಸಿಕ್ಕದ ಓದಿ. ನಾನೇ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಜೀವಿತಗಳನ್ನು ಹಣದಾಸೆಯಿಂದ ದೂರವಿಡ್ರಿ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ನಿಮ್ಮ ಜೀವಿತದಲ್ಲಿ ಹಣದಾಸೆಯಿಂದ ದೂರವಾಗಿರ್ರಿ. ಯಾವಾಗ ಹಣದ ಆಸೆ ಬರುತ್ತೋ ಅದು ಸಕಲ ವಿಧವಾದ ಪಾಪಕ್ಕೆ ಮೂಲ ಕಾರಣ ಆಗುತ್ತೆ. ಹಣ ಇರಬೇಕಾದ್ರೆ ಹಣವನ್ನೇ ಬಯಸಿ ನಾವೆಲ್ಲ ನಮ್ಮ ಗುಣಗಳನ್ನ ಮಾರ್ಪಡಿಸ್ಕೊಳ್ಬಾರ್ದು. ಹಣವನ್ನ ಬಯಸಿ ದೇವರ ಮಾರ್ಗವನ್ನ ಬಿಟ್ಟು ದೂರಕ್ಕೆ ಹೋಗಬಾರ್ದು. ಹಣದಾಸೆಯಿಂದ ದೂರವಾಗಿರ್ರಿ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಮ್ಮ ಜೀವನದಲ್ಲಿ ನಾವು ತೃಪ್ತರಾಗಿ ಜೀವಿಸುವುದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ. ಜೀವಿತ ಬೇಗ ಮುಗಿದು ಹೋಗ್ತಾ ಇದೆ. ನಾವೇನಾದ್ರೂ ಲೋಕದ ಮಾರ್ಗದಲ್ಲಿ ನಡೆದ್ರೆ ನಮಗಿರುವಂತ ಸಮಾಧಾನ ಅದು ಕೆಟ್ಟು ಹೋಗ್ತದೆ. ನಮಗಿರುವಂತ ಸಮಾಧಾನ ಅಸಮಾಧಾನವಾಗಿ ಮಾರ್ಪಡುವಂತದ್ದಾಗಿದೆ. ನಾವು ಇರುವುಗಳಲ್ಲಿ ತೃಪ್ತರಾಗಿರುವುದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಅನೇಕ ಸರಿ ಹೇಳ್ಕೊಳ್ತೀವಿ, ನಮ್ಮ ಕಷ್ಟ ನಿಮ್ಗೆ ಏನಪ್ಪಾ ಗೊತ್ತು, ತೃಪ್ತಿ ತೃಪ್ತಿ ಅಂತಾರೆ ಎಷ್ಟು ಕಷ್ಟ ಇದೆ. ಎಲ್ಲರೂ ಹಂಗೆ ಅನ್ಕೊಳ್ಳೋದು, ನಮ್ಮ ಜೀವನದಲ್ಲಿರುವಂತ ಕಷ್ಟಗಳೇ ಎಲ್ಲರಿಗಿಂತ ಜಾಸ್ತಿ ಅಂತ ಎಲ್ಲರೂ ಅನ್ಕೊಳ್ತೀವಿ. ಸೊ ಎಲ್ಲರ ಜೀವನದಲ್ಲೂ ಅತೃಪ್ತಿ ಇದೆ. ಆದ್ರೆ ಸಮಾಧಾನದಿಂದ ತೃಪ್ತಿಯಾಗಿ ಜೀವಿಸುವುದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಪ್ರಿಯರೇ. ನಾನು ಕೆಲಸಕ್ಕೆ ಸೇರಿದ ಪ್ರಾರಂಭದಲ್ಲಿ 8,000 ಸಂಬಳ ನನಗೆ. ಸರಿ, ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. PGಗೆ 3,200 ರೂಪಾಯಿ ಕೊಡಬೇಕು. ಸೊ ಇನ್ನು ಟ್ರಾವೆಲಿಂಗ್ ಅದು ಇದು ಖರ್ಚೆಲ್ಲ ಸೇರಿ ಕೈಲಿ ಉಳಿತಾ ಇರಲಿಲ್ಲ. ಸೊ ಎಲ್ಲ ಕಾಣಿಕೆಗೆ 10 ಭಾಗ ಕೊಟ್ಟರೆ ಇನ್ನೊಂದು 500-600 ಉಳಿತಾ ಇತ್ತು ಅಷ್ಟೇ. ಸರಿ, ಏನ್ ಮಾಡೋದು? ನಾನು ಸೇವೆಗೆ ಬರಬೇಕು ಅಂತ ಆಸೆ, ಆದ್ರೆ ದುಡ್ಡು ಉಳ್ಸಕ್ ಆಗ್ತಾ ಇಲ್ವಲ್ಲ ಸ್ವಾಮಿ ಅಂತ ಒಂದೇ ದುಃಖ. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಇಂಜಿನಿಯರ್ ಮಾಡ್ಕೊಂಡು ಅವರು ಜಾಬ್ಗೆ ಸೇರ್ಕೊಂಡಿದ್ರು. ಅವ್ರಿಗೆ ಒಳ್ಳೆ ಸಂಬಳ ಇತ್ತು, ನನಗಿಂತ ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾವು PGಲಿ ಕೂತ್ಕೊಂಡು ಒಂದ್ಸತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸ್ವಾಮಿ ನನಗೆ ಸಂಬಳ ಸಾಲಲ್ಲ, ಇನ್ನೂ ಹೆಚ್ಚಾಗಿ ಕೊಡಬೇಕಾಯ್ತು. ನೀನು ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಎಷ್ಟು ವಿಧೇಯನಾಗಿದ್ದೆ ನಿನಗೆ, ಯಾಕೆ ಈ ರೀತಿ ಮಾಡಿದೆ? ನನಗೆ ಎಲ್ಲರನ್ನು ನೋಡು, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ದುಡ್ಡು ಸಂಪಾದಿಸ್ತಾ ಇದ್ದಾರೆ, ನಾನು ಮಾತ್ರ ಇಲ್ವಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಗಿಟಾರ್ ಬಾರಿಸ್ತಾ ಇದ್ದೆ, ಸಾಂಗ್ ಆಡ್ತಾ ಇದ್ದೀನಿ, ಮನ್ಸೊಳಗಡೆ ಏನೋ ಒಂದು ನೋವು, ಹಿಂಗಾಗೋಯ್ತಲ್ಲ ನನ್ನ ಜೀವನ. ಇನ್ನು ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಈ ತರ ಕೆಲಸ ಸರಿಯಾಗಿ ಸಿಕ್ಲಿಲ್ವಲ್ಲ ನನಗೆ ಅಂತ ಫುಲ್ ದುಃಖದಲ್ಲಿ ಮನಸ್ಸೊಳಗಡೆ ಏನೇನೋ ಪ್ರಶ್ನೆಗಳು, ಏನೇನೋ ಒಂದು ಬರ್ತಾ ಇದೆ. ಅಷ್ಟರೊಳಗಡೆ ನನ್ನ ಪಕ್ಕದ ಒಂದು ರೂಮ್ ಮೇಟ್ ಬಂದ್ರು, ಪಕ್ಕದ ರೂಮ್ ಅವರು, ನಾನು ಇದ್ರಲ್ಲಿದ್ದೆ, ಹಾಸ್ಟೆಲಲ್ಲಿದ್ದೆ. ಸೊ ಪಕ್ಕದ ರೂಮ್ ಅವ್ರು ಬಂದು, ಅವ್ರಿಗೆ ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಲ್ಲ. ಅವ್ರು ಬಂದು ಹೇಳಿದ್ರು, ಚರಿನ್ ಸಂಬಳ ಆಗಿದೆ, ಹಾಸ್ಟೆಲ್ಗೆ ದುಡ್ಡು ಕೊಡಬೇಕು, ನನ್ನ ಜೊತೆ ಬರ್ತಿರೋ ದುಡ್ಡು ಡ್ರಾ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಸರಿ ಅಂದ್ಬಿಟ್ಟು ದುಡ್ಡು ಡ್ರಾ ಮಾಡಕ್ಕೆ ಹೋದೆ. ಓಕೆ, ಅವ್ರ ಜೊತೆ ಎಲ್ಲ ಗಿಟಾರ್ ಇಟ್ಬಿಟ್ಟು ಅವ್ರ ಜೊತೆ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗಿ ಎಷ್ಟಿದೆ ಅಕೌಂಟಲ್ಲಿ ಹೇಳಿ ಅಂದರು. ನಾನು 4,000 ಇದೆ ಅಂದರು ಅಂತ ಹೇಳಿದೆ. ಸರಿ, ಅದರಲ್ಲಿ 3,300 ರೂಪಾಯಿ ಡ್ರಾ ಮಾಡಿ ಅಂದರು. ಸೊ 3,300 ರೂಪಾಯಿ ಡ್ರಾ ಮಾಡಿ ಅವ್ರಿಗೆ ಕೊಟ್ಟೆ. ಸೊ ಹಾಸ್ಟೆಲ್ ಫೀಸ್ ಬಂದು 3,200, 100 ರೂಪಾಯಿ ಅವ್ರ ಖರ್ಚಿಗೆ. ಸರಿ, ವಾಪಸ್ ಬರ್ತಾ ಇರಾಗ ಹೇಳಿದ್ರು, ಚರಿ ನೋಡಿ ಚರಿ, ನಾನು ಬರೀ 4,000 ಅಷ್ಟೇ ಸಂಬಳ, 4,000ದಲ್ಲಿ 3,200
ಹಾಸ್ಟೆಲ್ ಕೊಡ್ಬೇಕು, ಇನ್ನು 800 ರೂಪಾಯಿಲಿ ನಾನು ಒಂದು ತಿಂಗಳೆಲ್ಲ ಕಳಿಬೇಕು, ತುಂಬಾ ಕಷ್ಟ ಆಗ್ತಾ ಇದೆ ಚರಿನ್ ಅಂದ್ರು. ಹೌದಾ, ಸರಿ ಸರಿ ಅಂದ್ಬಿಟ್ಟು ತಿರ್ಗಾ ಅವ್ರನ್ನ ಬಂದು PG ಬಿಟ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇತ್ತು, ಒಂದು 100 ಮೀಟರ್ ದೂರದಲ್ಲಿತ್ತು ಬ್ಯಾಂಕ್. ಬಿಟ್ಬಿಟ್ಟು ತಿರ್ಗಾ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತ್ಕೊಂಡೆ. ಸರಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರು ನನ್ನ ಹೃದಯದೊಳಗೆ ಮಾತಾಡಿದ್ರು, ಮಗನೇ ನೋಡ್ದಪ್ಪ, ನಿನಗೆ 8,000 ಐತೆ, ಅದ್ರಲ್ಲೂ ಸಾಲಲ್ಲ ಅಂತ ಇದೆಯಾ. ಅವನು ನೋಡು ಬರೀ 4,000 ಅಷ್ಟೇ, ಆದ್ರೂ ಅವನು ಸಂತೋಷವಾಗಿಲ್ವ, ಅವನ ಜೀವನ ನಡೀತಾ ಇಲ್ವಾ, ಯಾಕೆ ನೀನು ಈ ರೀತಿಯಾಗಿ ಚಿಂತೆ ಮಾಡ್ತೀಯ ಅಂತ ಕೇಳಿದ್ರು. ಸರಿ, ಅವರು ಡಿಪ್ಲೊಮಾ ಮಾಡ್ಕೊಂಡಿದ್ರು. ಡಿಪ್ಲೊಮಾ PUC ಆದ್ಮೇಲೆ ಒಂದು 3 ವರ್ಷ 2 ವರ್ಷ ಕೋರ್ಸ್ ಇರುತ್ತೆ, ಅದ್ ಮಾಡ್ಕೊಂಡಿದ್ರು. ಸರಿ, ನಾನು ಪ್ರಶ್ನೆ ತಿರುಗಿ, ಸ್ವಾಮಿ ನಾನು ಡಿಗ್ರಿ ಮಾಡಿ MSc ಮಾಡಿ 5 ವರ್ಷ ಓದಿದ್ದೀನಿ, ಅವರು PU ಆದ ತಕ್ಷಣ 2 ವರ್ಷ ಓದಿದ್ದಾರೆ, ಅವ್ರಿಗೆ ಓಕೆ 4,000 ಓಕೆ, ಆದ್ರೆ ನನಗೆ 8,000 ಸಾಲಲ್ಲ. ನೋಡಿ ತಿರುಗಿ ಪ್ರಶ್ನೆ, ಎಷ್ಟೇ ದೇವರು ಉತ್ತರ ಕೊಟ್ಟರು ಸೈತಾನ ಒಂದಲ್ಲ ಒಂದು ಪ್ರಶ್ನೆಯನ್ನ ತಿರುಗಿ ನಮ್ಮ ಜೀವಿತದಲ್ಲಿ ಅತೃಪ್ತಿಯನ್ನು ತರ್ತಾನಲ್ವಾ. ಸೊ ನಮ್ಗೆ ಎಷ್ಟೇ ಸ್ವಾಮಿ ಸಂತೈಸಿದ್ರು ನಮ್ಗೆ ಬೇಕಾದದ್ದು ಸಿಗ್ಲಿಲ್ಲ ಅಂದ್ರೆ ಹೆಂಗಾದ್ರೂ ಅತೃಪ್ತಿನ ಹುಡಿಕೊಂಡು ಹೋಗ್ಬಿಡ್ತೀವಿ ನಾವು. ಸರಿ, ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ತಿರುಗಿ ಅದೇ ದುಃಖ. ಸ್ವಾಮಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಮಗನೇ ತೃಪ್ತಿಯಾಗಿರು, ನೀನು ಕೊಟ್ಟಿದ್ರಲ್ಲಿ ನೀನು ಸಂತೃಪ್ತಿ ಆಗಿರು, ನಾನು ಕೊಟ್ಟಿದ್ ಸಾಕು ನಿನಗೆ ಅಂತ. ಆದ್ರೂ ದುಃಖ. ಸರಿ, ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ತಿರುಗಿ ಅದೇ ದುಃಖ. ಸ್ವಲ್ಪ ಕಮ್ಮಿ ಆಯ್ತು, ಪರವಾಗಿಲ್ಲ, 4,000 ನನಗೆ 8,000 ದೇವ್ರು ಕೃಪೆ ತೋರಿಸಿದ್ದಾರೆ ಅಂತ ಸ್ವಲ್ಪ ಕಮ್ಮಿ. ಆದ್ರೂ ನಾನು MSc ಮಾಡಿದ್ದೀನಿ, ಅವ್ರು ಬರೀ ಡಿಗ್ರಿ ಡಿಪ್ಲೊಮಾ ಮಾಡಿದ್ದಾರೆ ಅನ್ನುವಂಥ ಒಂದು ಕಂಪ್ಯಾರಿಸನ್. ಸರಿ, ಅಷ್ಟೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಬಂದ್ರು ಅದೇ ದಿನ ಅದೇ ಗಳಿಗೆಯಲ್ಲಿ. ಅವರು ನಾರ್ತ್ ಇಂಡಿಯಾದವರು, ಹಿಂದಿ. ಸರಿ, ಅವ್ರು ಬಂದ್ಬಿಟ್ಟು, ನಾನು ಫಸ್ಟ್ ಟೈಮ್ ಬಂದಿದ್ದು ನನ್ನ ಮೀಟ್ ಆಗ್ಲಿಕ್ಕೆ, ಪಕ್ಕದ ರೂಮ್ ಅವ್ರು ಅನ್ಸುತ್ತೆ. ಬಂದ್ಬಿಟ್ಟು ನಾನು ಗಿಟಾರ್ ಬಾರಿಸ್ತಾ ಇದ್ನಲ್ಲ, ಹಿಂದಿಲಿ ಮಾತಾಡಿದ್ರು, ಇಂಗ್ಲೀಷಲ್ಲೂ ಸ್ವಲ್ಪ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಬಾರಿಸ್ತಾ ಇದ್ದೀರಾ, ಎಲ್ಲಿ ಏನು ಅಂತ ಮಾತಾಡ್ತಾ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಸರಿ, ನಾನು ಇಲ್ಲೇ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು MTech ಮಾಡಿದ್ದೀನಿ. MTech ಅಂದ್ರೆ BTech 4 ವರ್ಷ, ಇಂಜಿನಿಯರ್ ಆದ್ಮೇಲೆ 2 ವರ್ಷ ಪೋಸ್ಟ್ ಇಂಜಿನಿಯರ್ ಮಾಡಿದ್ರೆ 6 ವರ್ಷ ಓದ್ಬೇಕು. MScಗೆ 5 ವರ್ಷ ಓದ್ಬೇಕು, ಇಂಜಿನಿಯರಿಂಗ್ 6 ವರ್ಷ ಓದಿದಾರೆ ಅವರು. 6 ವರ್ಷ ಓದ್ಕೊಂಡು ಬಂದಿದ್ದಾರೆ. ನನ್ಗೆ ಹೇಳ್ತಾ ಇದಾರೆ, ಚರಿನ್ ನನಗೆ 3,000 ಕೊಟ್ರೆ ಸಾಕು, ಕೆಲ್ಸಕ್ಕೆ ಹೋಗಕ್ ರೆಡಿ ಆಗಿದ್ದೀನಿ. ಯಾರು ಕೆಲಸನೇ ಕೊಡ್ತಾ ಇಲ್ಲ ಚರಿನ್, ನಿಮ್ ಕಂಪ್ನಿಲಿ ಏನಾದ್ರು ಇದ್ರೆ ಹೇಳಿ, 3,000 ಕೊಟ್ರೆ ಸಾಕು, ನಂಗೆ ಕೆಲ್ಸಕ್ಕೆ ಹೋಯ್ತೀನಿ. ಆದ್ರೆ 3,000 ಕೊಡ್ತಾ ಇಲ್ಲ, ನಂಗೆ ಕೆಲಸನೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಮಾತಾಡೋಟೋದು. ಸರಿ, ತಿರ್ಗಾ ಪ್ರಾರ್ಥನೆ ಕೂತ್ಕೊಂಡೆ, ತಿರ್ಗಾ ದೇವ್ರು ಮಾತಾಡೋದು, ಮಗನೇ ನಿನಗಿಂತ ಚೆನ್ನಾಗಿ ಓದಿಲ್ಲ ಅವನು, ನೀನು MSc ಅಂತ ಇದೆಯಲ್ಲಪ್ಪ, ಅವ್ನು ಇಂಜಿನಿಯರಿಂಗ್ ಓದಿ ಅದು 2 ವರ್ಷ MTech ಮಾಡಿದಾನೆ, ಮಾಸ್ಟರ್ಸ್ ಇನ್ ಟೆಕ್ನಾಲಜಿ. ಅವನಿಗೆ 3,000 ಕೊಟ್ರೆ ಸಾಕು ಅಂತ ಇದ್ದಾನೆ, ನೀನು 8,000 ಕೊಟ್ರು ತೃಪ್ತಿ ಇಲ್ಲ ಅಂತ ಇದೆಯಾ. ಆ ತರ ಮಾತಾಡಿದ ತಕ್ಷಣ ನನ್ನ ಹೃದಯದಲ್ಲಿ ತುಂಬಾ ದುಃಖ ಆಯ್ತು. ಸ್ವಾಮಿ ಕ್ಷಮಿಸಪ್ಪ, ನೀನೇನ್ ಕೊಟ್ಟಿದ್ಯಾ ನನಗೆ ಸಾಕು. ನಮ್ಮ ಗಿರುಗಳಲ್ಲಿ ನಾವು ತೃಪ್ತರಾಗಿರುವುದನ್ನ ನಾವು ಕಲ್ತ್ಕೊಳ್ಬೇಕು. ಅನೇಕ ಸಾರಿ ನಾವು ತೃಪ್ತಿ ಇಲ್ಲದ ಜೀವಿತವನ್ನ ಅಭ್ಯಾಸ ಮಾಡ್ಲಿಕ್ಕೆ ಏನಾದ್ರೂ ಒಂದು ಸಮಸ್ಯೆಗಳನ್ನ ನಾವೇ ಹುಡ್ಕೊಳ್ತೀವಿ. ಸ್ವಾಮಿ ಮೇಲೆ, ಸ್ವಾಮಿ ಇವತ್ತು ಕೃಪೆ ತೋರಿಸಿದ್ರಲ್ಲ ಅಂತ ಒಂದು ಮನಸ್ಸು ಬಂದ್ರೆ ಸಾಕು, ಆ ವಿಷಯದಲ್ಲಿ ದೇವರು ಉತ್ತರ ಕೊಟ್ಟಿಲ್ವಲ್ಲ, ಆ ವಿಷಯದಲ್ಲಿ ಇನ್ನೂ ನಾವು ಕಷ್ಟಪಡ್ತಾ ಇದೀವಲ್ಲ ಅಂತ ಹೇಳಿ ಅದನ್ನ ಹಿಡ್ಕೊಂಡು ತಿರ್ಗಾ ತೃಪ್ತಿಯನ್ನ ನಾವು ತಂದುಕೊಳ್ತೇವೆ. ಸೊ ನಮ್ಮ ಜೀವನದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಹಣದಾಸೆಯಿಂದ ದೂರವಾಗಿರ್ರಿ, ನಿಮ್ಮ ಗಿರುಗಳಲ್ಲಿ ನೀವು ತೃಪ್ತರಾಗಿರ್ರಿ. ನಮ್ಮನ್ನ ಸ್ವಾಮಿ ತೃಪ್ತಿಯಲ್ಲಿ ನಡೆಸಬೇಕು ಅಂತ ಇದ್ದಾನೆ ಪ್ರಿಯರೇ. ನಾವಿವತ್ತು ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಯನ್ನಾದ್ರೂ ಕೊಡುವಂತ ಅನೇಕ ಜನರು ಬೇಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ನರಳುತ್ತಾ ಇರುವಂತವ್ರು, ಸ್ವಾಮಿ ನಾನು 1 ದಿನ ಹೋಗಿ ಸಭೆ ಕೂತ್ಕೊಂಡ್ರೆ ಸಾಕಪ್ಪ, ಇನ್ನೇನು ಬೇಡ ನನಗೆ, 1 ದಿನ ಹೋಗಿ ನಿನ್ನ ಆಲಯದ ಅಂಗಳದಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ಅನೇಕ ಲಕ್ಷೋಪಲಕ್ಷ ಜನರು ಆಸ್ಪತ್ರೆಯಲ್ಲಿ ಜೀವನ್ ಮರಣಗಳ ನಡುವೆ ಹೋರಾಡ್ತಾ ಅವ್ರು ಬೇಡುವಂತವರಾಗಿದ್ದಾರೆ ಪ್ರಿಯರೇ. ಇವತ್ತು ನಮ್ಮನ್ನ ದೇವರು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಆ ಸ್ಥಿತಿಗಾಗಿ ಪ್ರಾರ್ಥನೆ ಮಾಡುತ್ತಾ ಕಣ್ಣೀರು ಸುರಿಸುತ್ತಾ ಇರುವಂತ ಅನೇಕ ಜನರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಆದರೆ ನಮಗಿರುವುಗಳಲ್ಲಿ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಜೀವಿತ
ನಮಗೆ ಅಸಮಾಧಾನವನ್ನ ನೀಡುವಂಥದ್ದಾಗಿದೆ ಪ್ರಿಯರೇ. ನಮಗೆ ಯಾವಾಗ ತೃಪ್ತಿ ಇರಲ್ವೋ ನಮ್ಮ ಜೀವನದಲ್ಲಿ ಅಸಮಾಧಾನ ಆಳುವಂಥದ್ದಾಗಿದೆ. ವಾಕ್ಯ ತಿಳಿಸ್ತಾ ಇದೆ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ. ಯಾಕೆ ತೃಪ್ತರಾಗಿರಿ ಅಂತ ಹೇಳ್ತಾ ಇದ್ರೆ, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹಾಲೆಲೂಯ. ನಾವು ಯಾಕೆ ಇರುವುಗಳಲ್ಲಿ ತೃಪ್ತರಾಗಿರ್ಬೇಕು? ನಮ್ಮನ್ನು ಕರೆದಾತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಹಾಗೂ ಎಂದಿಗೂ ತೊರೆಯುವುದಿಲ್ಲ ಪ್ರಿಯರೇ. ಆತನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಆತನು ನಮ್ಮನ್ನ ಕೈ ಬಿಡುವುದಿಲ್ಲ. ಒಂದು ಸಾರಿ ಒಂದು ಸನ್ನಿವೇಶ ಬಂತು ಶಿಷ್ಯರ ಜೀವಿತದಲ್ಲಿ. ಶಿಷ್ಯರು ಯೇಸು ಸ್ವಾಮಿ ಒಂದು ಗುಡ್ಡದ ಮೇಲಿರುವಾಗ ಸಾವಿರಾರು ಜನರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದರು. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಾಗ ಅಲ್ಲಿ ಸಾಯಂಕಾಲ ಆಗ್ತಾ ಇದೆ, ಊಟಕ್ಕೆ ಇಲ್ಲ. ಯೇಸು ಸ್ವಾಮಿ ಏನಂತ ಹೇಳಿದ್ರು ಶಿಷ್ಯರಿಗೆ, ನೀವೇನಾದ್ರೂ ಇವರಿಗೆ ಊಟಕ್ಕೆ ಕೊಡ್ರಿ. ಯಾವಾಗ ಈ ಮಾತು ಶಿಷ್ಯರಿಗೆ ಕಿವಿಗೆ ಬಿತ್ತೋ ಶಿಷ್ಯರಿಗೆ ಕೋಪ ಬಂತು. ಸ್ವಾಮಿ, ನಮ್ಮ ಹತ್ರ ಎಲ್ಲಿದೆ ಕೊಡ್ಲಿಕ್ಕೆ? ನಮ್ಮ ಹತ್ರ ಏನೂ ಇಲ್ಲ, ನಾವೇ ಊಟ ಇಲ್ಲದೆ ಇದ್ದೀವಿ, ಇನ್ನು ನೀನು ಕೊಡು ಅಂತ ಇದೆಯಲ್ಲಪ್ಪ ಸ್ವಾಮಿ. ಅವ್ರಿಗೆ ಬಹಳ ಒಂದು ಕರಕರೆ ಆಗಿರ್ಬೋದು. ಅವರು ಹೇಳ್ತಾರೆ, ನಮ್ಮ ಹತ್ರ ಒಂದು ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದೆ ಹೊರತು ಅದ್ ಬಿಟ್ರೆ ನಮ್ಮಲ್ಲಿ ಇನ್ನೇನು ಇಲ್ಲ ಸ್ವಾಮಿ. ಸೊ ಅನೇಕ ಸಾರಿ ನಮ್ಮ ಗಿರುವುಗಳು ನಮಗೆ ತೃಪ್ತಿ ಕೊಡುವುದಿಲ್ಲ ಅಲ್ವಾ? ನಾವು ಅನ್ಕೊಳ್ತೀವಿ, ಇಷ್ಟರಿಂದ ಹೇಗೆ ನನ್ನ ಸಮಸ್ಯೆಗಳು ಸಾಧ್ಯ, ನನ್ನ ಸಮಸ್ಯೆಗಳು ಪರಿಹರಿಸಲಿಕ್ಕೆ ಹೇಗೆ ಸಾಧ್ಯ, ಇಷ್ಟು ಹಣದಿಂದ ನನಗೆ ಹೇಗೆ ನಮ್ಮ ಜೀವನ ನಡೆಸಲಿಕ್ಕೆ ಸಾಧ್ಯ, ಇಷ್ಟು ಆರೋಗ್ಯದಿಂದ ಸೇವೆ ಮಾಡಲಿಕ್ಕೆ ನನಗೆ ಹೇಗೆ ಸಾಧ್ಯ, ನಮ್ಮ ಕುಟುಂಬದಲ್ಲಿ ಎಷ್ಟೊಂದು ಕಷ್ಟ ಇರುವಾಗ ನಾವು ಹೇಗೆ ನೀತಿವಂತರಾಗಿ ಜೀವಿಸೋದು, ಹೇಗೆ ಪಾಪವಿಲ್ಲದವರಾಗಿ ಜೀವಿಸುವುದು. ಅನೇಕ ಸಾರಿ ನಮ್ಮ ಸಮಸ್ಯೆಗಳನ್ನ ನೋಡ್ತೀವಿ, ನಮ್ಮ ಸನ್ನಿವೇಶವನ್ನ ನೋಡ್ತೀವಿ, ನಮಗಿರುವಂತ ತೃಪ್ತಿ ಸಮಾಧಾನವನ್ನ ಕಳ್ಕೊಳ್ತೇವೆ. ಶಿಷ್ಯರು ದೊಡ್ಡ ಜನರ ಗುಂಪನ್ನ ನೋಡಿದ್ರು. ಇರೋದು 5 ರೊಟ್ಟಿ, ಅಲ್ಲಿದ್ದದ್ದು 5,000 ಗಂಡಸರು, ಲೆಕ್ಕವಿಲ್ಲದಷ್ಟು ಹೆಂಗಸರು, ಮಕ್ಕಳಿದ್ರು. ಸುಮಾರು 15,000 ತನಕ ಜನರಿದ್ರು. 5 ರೊಟ್ಟಿಯಿಂದ 5 ಜನಕ್ಕೆ ಹೊಟ್ಟೆ ತುಂಬಸಕ್ಕೆ ಆಗಲ್ಲ. ಇನ್ ಹೆಂಗಪ್ಪ ಇಷ್ಟು ಜನರಿಗೆ ಕೊಡುವುದು? ತೃಪ್ತಿ ಇಲ್ಲ. ನಮ್ಮ ಜೀವನದಲ್ಲೂ ಸಹ ನಮಗಿರುವಂತ ಒಂದು ಸ್ವಲ್ಪವಾದಂತ ಒಂದು ಸಾಮರ್ಥ್ಯ, ನಮಗೆ ಇರುವಂತ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಅನೇಕ ಸಾರಿ ನಮಗೆ ಸಾಮರ್ಥ್ಯ ಇರುವುದಿಲ್ಲ, ಅಥವಾ ನಮಗೆ ಸಾಲುವುದಿಲ್ಲ, ನಮಗೆ ಸಾಕಾಗುವುದಿಲ್ಲ. ಸ್ವಾಮಿ ಏನಂತ ಹೇಳಿದ್ರು? ಬ್ರಿಂಗ್ ದೋಸ್ ಬ್ರೆಡ್ ಟು ಮೀ, ಅಥವಾ ಆ ಒಂದು ರೊಟ್ಟಿಯನ್ನ ನನ್ನ ಬಳಿಗೆ ತನ್ರಿ. ಆತನ ಬಳಿಗೆ ತಂದಾಗ ಏನಾಯ್ತು? ಸ್ವಾಮಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ರೊಟ್ಟಿ ಮಲ್ಟಿಪ್ಲೈ ಅಂದ್ರೆ ಕನ್ನಡದಲ್ಲಿ ಆ ರೊಟ್ಟಿ ಇದ್ದಕ್ಕಿದ್ದಾಗೆ ಹೆಚ್ಚಾಯ್ತು ಪ್ರಿಯರೇ. ಹೆಚ್ಚಾಗಿ ಅಲ್ಲಿದ್ದಂತ ಸುಮಾರು 15,000 ಜನರು ತಿಂದು ಎಷ್ಟು ಪುಟ್ಟಿ ಮಿಕ್ತು? 12 ಪುಟ್ಟಿ ರೊಟ್ಟಿ ಮಿಕ್ತು. ಹಾಲೆಲೂಯ. ಸ್ವಾಮಿ ಈ ವಾಕ್ಯದಿಂದ ನಮಗೆ ಹೇಳುವಂತವರಾಗಿದ್ದಾರೆ. ಏನಪ್ಪಾ ಅಂತಂದ್ರೆ, ನಿನಗಿರುವಂತ ಅಲ್ಪ ಸಾಮರ್ಥ್ಯವನ್ನ, ನಿನಗಿರುವಂತ ಅಲ್ಪವಾದದನ್ನ ನೀನ್ ಅನ್ಕೊಂಡಿದ್ಯಲ್ಲ, ಸ್ವಾಮಿ ಇದರಿಂದ ನನಗೇನು ಸಾಧ್ಯ ಇಲ್ಲ, ನನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ತೃಪ್ತಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಿಷಯವನ್ನ ನನ್ನ ಬಳಿಗೆ ತೆಗೆದುಕೊಂಡು ಬಾ, ನಾನು ಅದನ್ನ ಅಭಿವೃದ್ಧಿ ಪಡಿಸ್ತೇನೆ. ಹಾಲೆಲೂಯ. ನಿನ್ನ ಸಮಸ್ಯೆಯನ್ನ ನಾನು ನೀಗಿಸ್ಕೊಡ್ತೇನೆ. ನೀನು ನಿನ್ನ ಸಾಮರ್ಥ್ಯದಿಂದ ಜೀವಿಸ್ತೇನೆ, ನಿನ್ನ ಸಾಮರ್ಥ್ಯದಿಂದ ತೃಪ್ತಿಯಾಗಿರ್ತೇನೆ. ನಾನು ಹಣವನ್ನ ಸಂಪಾದಿಸಿ ತೃಪ್ತಿಯಾಗಿರ್ತೇನೆ, ನಾನು ಜನವನ್ನ ಸಂಪಾದಿಸಿ ತೃಪ್ತಿಯಾಗಿರ್ತೇನೆ, ನಾನು ಚೆನ್ನಾಗಿ ನನ್ನ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಾನು ತೃಪ್ತಿಯಾಗಿರ್ತೇನೆ ಅಂತ ನಿನ್ನ ಆಲೋಚನೆಯಲ್ಲಿ, ನಿನ್ನ ಬಲದಲ್ಲಿ ನಡೆಯುವಾಗ ನಿನಗೆ ಸಮಾಧಾನವಾಗ್ಲಿ ತೃಪ್ತಿಯಾಗ್ಲಿ ಸಿಗುವುದಿಲ್ಲ. ಆದ್ರೆ ನಿನಗಿರುವಂತ ಅಲ್ಪವಾದವುಗಳನ್ನ ನನ್ನ ಬಳಿಗೆ ತಂದು ನನಗೆ ಸಮರ್ಪಿಸುವಾಗ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ತೃಪ್ತಿಪಡಿಸಿ ನಡೆಸ್ತೇನೆ. ಹಾಲೆಲೂಯ. ದೇವರು ನಮ್ಮನ್ನ ತೃಪ್ತಿಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ನಮಗಿರುವಂಥದ್ದು ನಮಗೆ ತೃಪ್ತಿಯಾಗಿರ್ಲಿಕ್ಕೆ ಸಾಕು. ಯಾಕೆ? ನಮ್ಮ ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಹಾಲೆಲೂಯ. ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ಆತನು ಶಿಷ್ಯರಲ್ಲಿದ್ದಂತ
ಶಿಷ್ಯರ ಹತ್ರ ಇದ್ದಂತ 5 ರೊಟ್ಟಿ 2 ಮೀನುಗಳನ್ನ 5,000 ಪುರುಷರಿಗೆ, ಲೆಕ್ಕವಿಲ್ಲದಷ್ಟು ಹೆಂಗಸರು ಮಕ್ಕಳಿದ್ರು, ಅವರಿಗೆ ಊಡಿಸಿ ತೃಪ್ತಿ ಆಯಿತು. ಸ್ವಾಮಿ ವಾಕ್ಯ ತಿಳಿಸ್ತದೆ, ಅವರು ಉಂಡು ತೃಪ್ತರಾದ ಮೇಲೆ 12 ಪುಟ್ಟಿಗಳು ರೊಟ್ಟಿ ಮಿಕ್ಕಿದವು. ಹಲ್ಲೆಲೂಯಾ! ಅವರು ತಿಂದು ತೃಪ್ತರಾದರು. ಅವರೆಷ್ಟೇ ಹಣಕ್ಕೆ ರೊಟ್ಟಿ ತಂದಿದ್ರು ತೃಪ್ತಿ ಇರ್ತಿತ್ತೋ ಇರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ತಮಗಿದ್ದಂತ ಸ್ವಲ್ಪವನ್ನ ದೇವರಿಗೆ ಒಪ್ಪಿಸಿ, ಸ್ವಾಮಿ ನೀನು ಇದನ್ನ ನೋಡ್ಕಪ್ಪ, ನೀನು ನನ್ನನ್ನು ನಡೆಸು ಅನ್ನುವಂತ ಒಂದು ಹೃದಯ ಅವರಿಗೆ ಬಂದದ್ರಿಂದ ಅವರೆಲ್ಲರಿಗೂ, ಅಲ್ಲಿದ್ದಂತ ಎಲ್ಲ ಜನರಿಗೆ ತೃಪ್ತಿ ಆಯ್ತು ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ. ಸೊ ನಾವು ತೃಪ್ತರಾಗಿರುವುದನ್ನ ಅಭ್ಯಾಸ ಮಾಡಬೇಕು. ನಮಗೆ ಸಮಾಧಾನ ಬೇಕಾ, ನಮಗೆ ನೆಮ್ಮದಿ ಬೇಕಾ, ತೃಪ್ತಿ ಇರಲಿ. ಯಾಕೆ ಸ್ವಾಮಿ ತೃಪ್ತರಾಗಿರಿ ಅಂತ ಹೇಳ್ತಾ ಇದ್ದಾನೆ? ನಮಗೆ ಕಷ್ಟ ಇದ್ರೂ ತೃಪ್ತರಾಗಿರಿ ಅಂತ ಯಾಕೆ ಹೇಳ್ತಾನೆ? ಯಾಕೆ ನಮಗೆ ಅವಮಾನ ಆಗಿದ್ರು ತೃಪ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ? ಯಾಕೆ ನಮಗೆ ಸಂಕಟ ಇದ್ರು ನೀವು ತೃಪ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ? ಸೊ ಸ್ವಾಮಿ ವಾಕ್ಯ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ, ಯಾಕೆ ನಾವು ತೃಪ್ತಿಯಿಂದ ಜೀವಿಸಬೇಕು ಅಂತ. ಬಿ ಕಂಟೆಂಟ್ ಬಿಕಾಸ್ ಯುವರ್ ಫ್ಯೂಚರ್ ಇಸ್ ಸೆಕ್ಯೂರ್ಡ್ ಇನ್ ಗಾಡ್ಸ್ ಹ್ಯಾಂಡ್. ನಮ್ಮ ಮುಂದಿನ ಜೀವಿತ ದೇವರ ಹಸ್ತದಲ್ಲಿ ಸುರಕ್ಷಿತವಾಗಿರುವುದರಿಂದ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಹಲ್ಲೆಲೂಯಾ! ಯಾಕೆ ನಾವು ತೃಪ್ತಿಯಿಂದ ಜೀವಿಸಬೇಕು? ನಮ್ಮ ಮುಂದಿನ ಜೀವಿತ ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ! ಅದನ್ನು ಆತನ ಕೈಯೊಳಗಿಂದ ಯಾರು ಕಸಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿಯ ಕೈಯಲ್ಲಿ ನಮ್ಮ ಜೀವಿತ ಸುರಕ್ಷಿತವಾಗಿದೆ. ಇವತ್ತು ಕಷ್ಟ ಇರ್ಬೋದು ನಿಜ, ಆದ್ರೆ ಈ ಕಷ್ಟವನ್ನ ಮಾರ್ಪಡಿಸಿ ದೇವರು ನಮ್ಮನ್ನ ಮೇಲೆ ಕೆತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಜೀವಿತ ಆತನ ಕೈಯಲ್ಲಿ ಅದು ಸುರಕ್ಷಿತವಾಗಿರೋದ್ರಿಂದ ದೇವರು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ. ಹಲ್ಲೆಲೂಯಾ! ಯೋಸೇಫ ಸೆರೆಮನೆಯಲ್ಲಿ ಇದ್ನು ಅಲ್ವಾ? ಸೆರೆಮನೆಯಲ್ಲಿ ಕಷ್ಟ ಪಡ್ತಾ ಇದ್ನು. ಆದ್ರೆ ದೇವರು ಒಂದೇ ದಿನದಲ್ಲಿ ಅವನನ್ನ ಸೆರೆಮನೆಯಿಂದ ಎತ್ತಿ ಅರಮನೆಯಲ್ಲಿ ಕೊಂಡಿರಿಸಿದನು. ಹಲ್ಲೆಲೂಯಾ! ಯಾಕಂದ್ರೆ ಆತನ ಭವಿಷ್ಯ, ಯೋಸೇಫನ ಮುಂದಿನ ಜೀವಿತ ದೇವರ ಕೈಯಲ್ಲಿ ಆತನು ಹಿಡ್ಕೊಂಡದ್ರಿಂದ ಒಂದೇ ದಿನದಲ್ಲಿ ಅವನ ಜೀವನ ಸೆರೆಮನೆಯಿಂದ ಅರಮನೆಯ ಕಡೆಗೆ ಆಯ್ತು. ದಾವೀದ ಒಬ್ಬ ಕುರುಬನಾಗಿದ್ನು. ರಾಜನಿಂದ ತಪ್ಪಿಸಿಕೊಂಡು ಕಾಡು ಮೇಡು ಅಲಿಯುತ್ತಾ ಜೀವನಕ್ಕಾಗಿ ಹಾತೊರಿತಾ ಇದ್ನು. ಆದ್ರೆ ಆತನ ಜೀವಿತ ದೇವರ ಕೈಲಿದ್ದರಿಂದ ಆ ಕುರುಬನನ್ನ, ಆ ಯಾರಿಗೂ ಬೇಡದಂತ ವ್ಯಕ್ತಿಯನ್ನ ದೇವರು ಇಸ್ರಾಯೇಲರ ರಾಜನನ್ನಾಗಿ ಆತನು ಮಾರ್ಪಡಿಸಿದ್ನು ಪ್ರಿಯರೇ. ಹಲ್ಲೆಲೂಯಾ! ಅಬ್ರಹಾಮ ಮಕ್ಕಳಿಲ್ಲದ ವ್ಯಕ್ತಿಯಾಗಿದ್ನು, ಮಕ್ಕಳಿಲ್ಲದೆ ಜೀವಿಸ್ತಾ ಇದ್ನು, ಮಕ್ಕಳಿಲ್ಲದೆ ಬದುಕುന്നു. ಎಷ್ಟು ವರ್ಷ ಬದುಕುന്നു? ಹಾಗೆ 100 ವರ್ಷಗಳ ಕಾಲ ಅವನಿಗೆ ಮಕ್ಕಳೇ ಇರಲಿಲ್ಲ, ಅಥವಾ ಅವನ ಸಾರಳಿಗೆ ಮಕ್ಕಳಿರಲಿಲ್ಲ. ಆದ್ರೆ ಆತನು ದೇವರ ಕೈಯೊಳಗಿದ್ದರಿಂದ ವಾಕ್ಯ ತಿಳಿಸ್ತದೆ, he became the father of many nations. Hallelujah! ಆತನು ಅನೇಕ ಜನಾಂಗಗಳಿಗೆ ಆತನು ಮೂಲ ಪಿತನಾಗಿ ದೇವರು ಅವನನ್ನ ಮಾರ್ಪಡಿಸಿದ ಪ್ರಿಯರೇ. ನಾವು ಇವತ್ತು ಯಾಕೆ ತೃಪ್ತರಾಗಿರ್ಬೇಕು? ನಮಗೆ ದೇವರು ಕೊಟ್ಟದ್ರಲ್ಲಿ ಯಾಕೆ ನಮಗೆ ತೃಪ್ತಿ ಇರಬೇಕು ಅಂದ್ರೆ, ಸ್ವಾಮಿ ನಮಗಿದ್ದದನ್ನ ಆತನು ಮಾರ್ಪಡಿಸಿ ಆತನು ಮುಂದಿನ ಭವಿಷ್ಯತ್ವವನ್ನ, ನಮ್ಮ ಮುಂದಿನ ಜೀವಿತವನ್ನ ರೂಪಿಸಿ ನಮ್ಮೆಲ್ಲರನ್ನ ಮೇಲಕ್ಕೆ ತರಲಿಕ್ಕಿದ್ದಾನೆ ಪ್ರಿಯರೇ. ಆದ್ರಿಂದ ವಾಕ್ಯ ತಿಳಿಸ್ತಾ ಇದೆ, ಬಿ ಕಂಟೆಂಟ್ ಬಿಕಾಸ್ ಯುವರ್ ಫ್ಯೂಚರ್ ಇಸ್ ಸೆಕ್ಯೂರ್ಡ್ ಇನ್ ಗಾಡ್ಸ್ ಹ್ಯಾಂಡ್. ನೀವು ನಿಮ್ಮ ಮುಂದಿನ ಜೀವಿತ ದೇವರ ಹಸ್ತದಲ್ಲಿ ಸುರಕ್ಷಿತವಾಗಿರೋದ್ರಿಂದ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಹಲ್ಲೆಲೂಯಾ! ನಮಗಿರುವುಗಳಲ್ಲಿ ನಾವು ತೃಪ್ತರಾಗಿರ್ಬೇಕು. ಜೆರೆಮಾಯ 29:11, ಯೆರೆಮೀಯ 29:11 ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಟ್ರಾನ್ಸ್ಲೇಷನ್ ಇಲ್ಲ, ಆದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಾರ್ ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು. ಸೊ ಸ್ವಾಮಿ ಹೇಳ್ತಾ ಇದ್ದಾನೆ, For I know the plans I have for you, declares the Lord. ನಾನು ನಿನಗಾಗಿ ಇಟ್ಟಿರುವಂತ ಒಂದು ಯೋಜನೆಗಳನ್ನ ನಾನು ಬಲ್ಲಾತನಾಗಿದ್ದೇನೆ.
ಪ್ಲಾನ್ಸ್ ಟು ಪ್ರಾಸ್ಪರ್ ಯು ಅಂಡ್ ನಾಟ್ ಟು ಹಾರ್ಮ್ ಯು. ಆ ಯೋಜನೆಗಳು ನಿನ್ನನ್ನ ಉನ್ನತಿಗೆ ತರುವಂತ ಯೋಜನೆಗಳೇ ಹೊರತು ನಿನ್ನನ್ನ ನಾಶನ ಮಾಡುವಂತ ಯೋಜನೆಗಳಲ್ಲ. ಪ್ಲಾನ್ಸ್ ಟು ಗಿವ್ ಯು ಹೋಪ್ ಅಂಡ್ ಫ್ಯೂಚರ್. ಆ ಯೋಜನೆಗಳು ನಿನ್ನ ಜೀವಿತಕ್ಕೆ ನಿರೀಕ್ಷೆಯನ್ನ, ನಿನ್ನ ಜೀವಿತವನ್ನ ರೂಪಿಸುವಂತ ಯೋಜನೆಗಳಾಗಿವೆ ಅಂತ ದೇವರು ತಾನೇ ಹೇಳುವಂತವನಾಗಿದ್ದಾನೆ. ಹಾಲೆಲೂಯಾ. ಸೊ ನಮ್ಮ ಸ್ವಾಮಿ ನಮಗಾಗಿ ಯೋಜನೆಗಳನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ನಮಗಾಗಿ ಆತನು ಒಂದು ಉದ್ದೇಶವನ್ನು ಇಟ್ಟವಳಾಗಿದ್ದಾನೆ. ನಮಗಾಗಿ ಆತನು ನಮ್ಮ ಜೀವಿತವನ್ನ ರೂಪಿಸಲಿಕ್ಕೆ ಆತನು ಪ್ರಯತ್ನ ಪಡುವಂತವನಾಗಿದ್ದಾನೆ. ಆದ್ದರಿಂದ ವಾಕ್ಯ ತಿಳಿಸ್ತಾ ಇದೆ, ಬಿ ಕಂಟೆಂಟ್. ನೀವು ಇರುವುಗಳಲ್ಲಿ ತೃಪ್ತರಾಗಿರಿ. ನಮ್ಗೇನಾದ್ರು ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಹೆಂಗ್ ಬರುತ್ತೋ ಗುಣಗುಟ್ಟುವಿಕೆ ಅಲ್ವಾ? ಹೆಂಗೆ ಬರುತ್ತೋ ದೇವ್ರ ಮೇಲೆ ಕೋಪ, ಹೆಂಗೆ ಬರುತ್ತೋ ಸಭೆಯಿಂದ ತಪ್ಪಿಸ್ಕೊಳ್ಳುವಂತ ಒಂದು ಬುದ್ಧಿ. ಆದ್ರೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಮುಂದಿನ ಭವಿಷ್ಯತ್ಯ ಅಥವಾ ನಿಮ್ಮ ಮುಂದಿನ ಜೀವಿತ ನನ್ನ ಕೈಯಲ್ಲಿದೆ. ನನ್ನ ಕೈಯಿಂದ ನಿಮ್ಮನ್ನ ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಇರುವುಗಳಲ್ಲಿ ತೃಪ್ತರಾಗಿರಿ. ಹಾಲೆಲೂಯಾ. ನಮಗೆ ಇರುವುಗಳಲ್ಲಿ ನಾವು ತೃಪ್ತರಾಗಿರೋದನ್ನ ಅಭ್ಯಾಸ ಮಾಡೋಣ ಪ್ರಿಯರೇ. ಎರಡನೇದಾಗಿ, ಬಿ ಕಂಟೆಂಟ್ ಬಿಕಾಸ್ ಯೋರ್ ಫಾದರ್ ನೋಸ್ ದ ವೇ ಔಟ್. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಯಾಕಂದ್ರೆ ನಿಮ್ಮನ್ನ ಬಿಡಿಸ್ಲಿಕ್ಕೆ ನಿಮ್ಮ ತಂದೆಯು ದಾರಿ ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. ನಾವು ನಮಗಿರುವುಗಳಲ್ಲಿ ತೃಪ್ತರಾಗಿರ್ಬೇಕು. ಯಾಕೆ ಅಂದ್ರೆ ನಮ್ಮ ತಂದೆ ನಮಗಿರುವಂತ ಸ್ಥಿತಿಯಿಂದ ಬಿಡಿಸ್ಲಿಕ್ಕೆ ಆತನು ಮೊದಲೇ ದಾರಿ ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. 1 ಕೊರಿಂಥ 10:13 ಹೀಗಿದೆ, ದೇವರು ನಂಬಿಗಸ್ತನು, ನಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನು ನಮಗೆ ಬರಗೊಡಿಸದೆ ನಾವು ಅದನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಹ ಸಿದ್ಧ ಮಾಡುವನು. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಎಷ್ಟೇ ಶೋಧನೆ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಂಕಟ ಇರಲಿ, ಸ್ವಾಮಿ ವಾಕ್ಯ ತಿಳಿಸ್ತದೆ, ಯು ಬಿ ಕಂಟೆಂಟ್ ಅಥವಾ ನೀವು ತೃಪ್ತರಾಗಿರಿ. ಯಾಕೆ? ದೇವರು ನಮಗಾಗಿ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ದೇವರು ನಮಗಾಗಿ ಆಲ್ರೆಡಿ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ನಮ್ಮನ್ನ ಆತನು ಆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಆದುದರಿಂದ ನೀವು ತೃಪ್ತರಾಗಿರಿ, ನೀವು ಸಮಾಧಾನವಾಗಿರ್ರಿ. ಯಾಕಂದ್ರೆ ದೇವರು ನಿಮಗಾಗಿ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಶದ್ರಕ್, ಮೇಷಕ್, ಅಬದ್ನಿಗೋ ಬೆಂಕಿಯ ಒಳಗಡೆ ನಡೆಯುವಾಗ ಅಥವಾ ಬೆಂಕಿ ಒಳಗಡೆ ಹಾಕಲ್ಪಡುವಾಗ ಅವ್ರು ಅನ್ಕೊಂಡ್ರು ಈ ಕಷ್ಟದಲ್ಲಿ ನಮ್ಮ ಜೀವಿತ ಇಷ್ಟೇ, ನಾವು ದೇವರಿಗಾಗಿ ನಾವು ಸಾಕ್ಷಿಗಳಾಗಿ ಸತ್ತೋಗ್ತೇವೆ ಅಂತ. ಆದ್ರೆ ಯಾವಾಗ ಅವರು ಬೆಂಕಿಯೊಳಗಡೆ ಕಾಲಿಟ್ರೋ ಅವರ ಜೊತೆ ಪರಾತ್ಪರನಾದ ದೇವರು ಸಹ ಬೆಂಕಿಯೊಳಗಡೆ ಕಾಲಿಟ್ನು ಪ್ರಿಯರೇ. ಹಾಲೆಲೂಯಾ. ಬೆಂಕಿಯೊಳಗಡೆ ಕಾಲಿಡುವುದು ಮಾತ್ರ ಅಲ್ಲ, ಆ ಬೆಂಕಿಯಿಂದ ಆ 3 ಜನರನ್ನ ತಪ್ಪಿಸಿ ಅವರ ನಾಮವನ್ನ ಇಡೀ ಜಗತ್ತಿನಲ್ಲಿ ಘನಪಡಿಸಿದನು. ಹಾಲೆಲೂಯಾ. ಆತನು ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಆತನು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. ನಾವು ಶೋಧನೆಗೆ ಭಯ ಪಡುವುದು ಬೇಡ. ಶೋಧನೆ ಇರುವಾಗ, ಕಣ್ಣೀರಿರುವಾಗ, ಸಂಕಟವಿರುವಾಗ ನಾವು ತೃಪ್ತರಾಗಿ ಜೀವಿಸುವುದನ್ನ, ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಜೀವಿಸುವುದನ್ನ, ದೇವರಿಗಾಗಿ ಬದುಕುವುದನ್ನ ನಾವು ಅಭ್ಯಾಸ ಮಾಡೋಣ ಪ್ರಿಯರೇ. ದಾನಿಯೇಲನಿಗೆ ಸಿಂಹದ ಗವಿಗೆ ಹಾಕೊಳ್ದಾಗ ದಾನಿಯೇಲ ಅನ್ಕೊಂಡಿರ್ಬೋದು, ನಾನು ದೇವರಿಗಾಗಿ ಸಾಕ್ಷಿಯಾಗಿ ಸಾಯ್ತೇನೆ ಅಂತ. ಆದ್ರೆ ವಾಕ್ಯ ತಿಳಿಸ್ತದೆ, ಪರಾತ್ಪರನಾದ ದೇವರು ಸಿಂಹಗಳ ಬಾಯನ್ನ ಕಟ್ಟಿ ದಾನಿಯೇಲನನ್ನ ರಕ್ಷಿಸಿ ಅವನನ್ನ ಹಿಡುಕೊಡ್ಬೇಕು ಅಂತ ವಂಚು ಹಾಕಿದಂತ ಎಲ್ಲ ಪಂಡಿತರನ್ನ ಸಿಂಹಗಳ ಬಾಯಿಗೆ ಆತನು ಒಪ್ಪಿಸಿಕೊಟ್ಟನು. ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡಿರ್ಬೋದು, ಇದರಿಂದ ನಮಗೆ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ, ಈ ಕಷ್ಟದಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ನೋವಿನಿಂದ ನಮಗೆ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರ ವಾಕ್ಯ ತಿಳಿಸ್ತದೆ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಆತನು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. ನಮ್ಮನ್ನ ಆ ದಾರಿಯಲ್ಲಿ ಆತನು ನಡೆಸಿಕೊಂಡು ಹೋಗ್ಲಿಕ್ಕಿದ್ದಾನೆ, ನಮ್ಮನ್ನ ಬಿಡಿಸಿ ಮೇಲೆತ್ತಲಿಕ್ಕಿದ್ದಾನೆ. ಹಾಲೆಲೂಯಾ. ಸೊ ಬಿ ಕಂಟೆಂಟ್ ಬಿಕಾಸ್ ಯುವರ್ ಫಾದರ್ ನೋಸ್ ದ ವೇ ಔಟ್. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಯಾಕಂದ್ರೆ ನಿಮ್ಮನ್ನ ಬಿಡಿಸುವುದಕ್ಕೆ ನಿಮ್ಮ ತಂದೆ ದಾರಿ ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. ಹಾಗೂ ನಾವು ನೋಡೋಣ, ಬಿ ಕಂಟೆಂಟ್ ಬಿಕಾಸ್ ದ ಒನ್ ಹೂ ಕಾಲ್ಡ್
called us is faithful. ನಾವು ತೃಪ್ತರಾಗಿರೋಣ, ಯಾಕಂದ್ರೆ ನಮ್ಮನ್ನು ಕರೆದಾತನು ಆತನು ನಂಬಿಗಸ್ತನಾಗಿದ್ದಾನೆ. ಹಾಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸದೆ, ಹೆತ್ತ ತಾಯಿ ನಮ್ಮನ್ನು ಮರೆತಾಳೆ, ನಮ್ಮ ತಂದೆಯಾದ ದೇವರು ನಮ್ಮನ್ನು ಎಂದಿಗೂ ಮರೆಯನು. ಆತನು ನಂಬಿಗಸ್ತನಾದ ದೇವರು. ನಾವು ಆತನಿಗೆ ನೋವುಂಟು ಮಾಡಬಹುದು, ನಾವು ಆತನ ವಿರುದ್ಧವಾಗಿ ನಡ್ಕೊಳ್ಬಹುದು, ನಾವು ಆತನನ್ನ ಬೇಸರಿಗೆ ಮಾಡ್ಬೋದು. ಆದ್ರೆ ವಾಕ್ಯ ತಿಳಿಸ್ತದೆ, ಹಿ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನು. ಆತನು ನಾವು ಎಷ್ಟೇ ಕಣ್ಣೀರವನ್ನು ಕೊಟ್ಟರು ಸಹ ಆತನು ನಮ್ಮನ್ನ ಕರ ಹಿಡಿದು ಆತನು ನಡೆಸುವಂತವನಾಗಿದ್ದಾನೆ. ಒಂದು ಕ್ಷಣವಾದರೂ ನಮ್ಮ ಕೈಯನ್ನ ಬಿಟ್ಟು ಆತನು ದೂರ ಹೋಗ್ಲಿಲ್ಲ. ನಮಗಾಗಿ ಆತನು ಕಾದು ಹೃದಯದ ಬಾಗಿಲನ್ನು ತಟ್ಟುತ್ತಾ ಜೀವಿಸುವಂತ ಏಕೈಕ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ವಾಕ್ಯ ತಿಳಿಸ್ತದೆ, ಆತನು ನಂಬಿಗಸ್ತನಾಗಿರುವುದರಿಂದ ಬಿ ಕಂಟೆಂಟ್, ನೀವು ತೃಪ್ತರಾಗಿ ಜೀವಿಸ್ರಿ. ಯಾಕಂದ್ರೆ ನಮ್ಮನ್ನ ಆತನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಾಲೆಲೂಯಾ. ದೇವರು ನಂಬಿಗಸ್ತನಾದ ದೇವರು. ಪ್ರಿಯರೇ, ಕಷ್ಟ ಇದೆಯಾ, ಸಂಕಟ ಇದೆಯಾ? ಪೌಲ ಬರೀತಾನೆ, ಯಾವುದೇ ಕಾರ್ಯಗಳು ಅಗಲಿಸಲಾರವು. ಯಾವುದರಿಂದ? ಕ್ರಿಸ್ತನ ಪ್ರೀತಿಯಿಂದ. ಹಾಲೆಲೂಯಾ. ಕಷ್ಟವೋ, ಸಂಕಟವೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಯಾವುದೇ ಕಾರ್ಯವು, ಗಂಡಾಂತರವೋ, ಖೇಡ್ಯವೋ, ಯಾವುದೇ ಕಾರ್ಯವು ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರವು. ಯಾಕೆ? ವಿ ಆರ್ ಅನ್ಫೇತ್ಫುಲ್. ನಾವು ಅಪನಂಬಿಗಸ್ತರು, ನಾವು ದೇವರನ್ನ ಬಿಟ್ಟು ಓಡು ಹೋಗುವಂತವ್ರು. ಆದ್ರೆ ದೇವರು ನಂಬಿಗಸ್ತನಾಗಿರೋದ್ರಿಂದ ನಮ್ಮನ್ನ ದೇವರಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ನಾವು ಕೈಗಳನ್ನ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ದೇವರು ನಮ್ಮ ಕರ ಹಿಡಿದು ನಡೆಸುವಂತವನಾದ್ರಿಂದ ಯಾವ ನಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ನಾವು ತೃಪ್ತರಾಗಿ ಜೀವಿಸುವುದನ್ನ ಕಲ್ತ್ಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತಿಕೆ ಯಾರಲ್ಲಿಯೂ ನಾವು ಅಷ್ಟು ನಂಬಿಗಸ್ತಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯರಲ್ಲಿ ಅಷ್ಟು ನಂಬಿಗಸ್ತಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯಾದ ದೇವರು ಮಾತ್ರ ನಂಬಿಗಸ್ತನಾಗಿ ನಮ್ಮನ್ನ ಹಗಲಿರುಳು ಕಾದು ಇಲ್ಲಿ ತನಕ ಆತನ ನಡೆಸ್ಕೊಂಡು ಬಂದಿದ್ದಾನೆ. ನಾವು ಮಾಡಿದಂಥ ಪಾಪಗಳು ಎಷ್ಟೋ ಹೆಚ್ಚು, ನಾವು ಆತನಿಗೆ ಕೊಟ್ಟಂತ ನೋವು ಎಷ್ಟೋ ಹೆಚ್ಚು, ನಾವು ಆತನಿಗೆ ಪಡಿಸಿದಂತ ಅವಮಾನ ಎಷ್ಟೋ ಹೆಚ್ಚು. ಬೇರೆ ಯಾರಾಗಿದ್ರು ನಮ್ಮನ್ನ ಕೈ ಬಿಟ್ಟು ಹೊರಟೋಗ್ತಾ ಇದ್ರು. ಆದ್ರೆ ಆತನಾದರೂ ನಮ್ಮನ್ನ ಕೈ ಹಿಡಿದು, ಕರ ಹಿಡಿದು ಆತನ ನಡೆಸ್ತಾ ಇದ್ದಾನೆ. ಹೆಗಲ ಮೇಲೆ ಹೊರುವಂತ ದೇವರು, ತನ್ನ ಕಣ್ಣ ಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನ ಕಾಯುವಂತ ಕರ್ತನು. ಆತನು ನಮ್ಮ ಜೊತೆ ಇರುವುದರಿಂದ ಸ್ವಾಮಿ ವಾಕ್ಯ ತಿಳಿಸ್ತದೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಹಾಲೆಲೂಯಾ. ಆತನು ನಮ್ಮನ್ನ ಜೊತೆಗಾರನಾಗಿ ನಡೆಸುವಂತವನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 7:9 ಹೀಗಿದೆ, ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನು. ಹಾಲೆಲೂಯಾ. ಆತನು ನಂಬಿಗಸ್ತನಾಗಿರೋದ್ರಿಂದ 1000 ತಲೆಮಾರಿಗಳ ತನಕ ಆತನ ಆಶೀರ್ವಾದವನ್ನು ನೀಡುವಂತವನಾಗಿದ್ದಾನೆ. ನಾವು ತೃಪ್ತರಾಗಿರೋದನ್ನು ಅಭ್ಯಾಸ ಮಾಡಬೇಕು. ಕೊನೆಯದಾಗಿ ನಾವು ನೋಡೋಣ, ಬಿ ಕಂಟೆಂಟ್ ಬಿಕಾಸ್ ಹಿ ವಿಲ್ ನೆವರ್ ಲೀವ್ ಅಸ್ ನಾರ್ ಫಾರ್ಸೇಕ್ ಅಸ್. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಯಾಕೆಂದರೆ ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ತಪ್ಪಿ ಹೋದ ಕುರಿ ರಾತ್ರಿಯ ವೇಳೆಯಲ್ಲಿ ಕಾಡಿನಲ್ಲಿ ಸಿಲುಕಿಕೊಂಡಿತ್ತು. ಕುರುಬನಿಗೆ ಪ್ರಾಣದ ಭಯ ಇತ್ತು ಅಲ್ವಾ? ರಾತ್ರಿಯಲ್ಲಿ ಕಾಡು ಪ್ರಾಣಿಗಳು ಆತನನ್ನ ಕೊಂದು ಹಾಕ್ಬೋದು ಅನ್ನುವಂಥ ಭಯ ಇತ್ತು. ಆದ್ರೂ ಸಹ ಆ ಕುರುಬ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕುರಿಯ ಪ್ರಾಣವನ್ನ ಆತನು ಆಲೋಚಿಸಿ, ಕುರಿಯ ಪ್ರಾಣಕ್ಕಾಗಿ ಆತನು ಕಷ್ಟವನ್ನು ಅನುಭವಿಸುವುದು. ನನ್ನ ತಂದೆಯಾದ ದೇವರು, ನಮ್ಮ ಕುರುಬನಾದ ಯೇಸು ಸ್ವಾಮಿ ಸಹ ನಮ್ಮನ್ನ ರಕ್ಷಿಸ್ಲಿಕ್ಕಾಗಿ, ನಮ್ಮನ್ನ ಆತನು ಬಿಡಿಸ್ಲಿಕ್ಕಾಗಿ ತನ್ನ ಪ್ರಾಣವನ್ನ ಸಹ ಲೆಕ್ಕಿಸದೆ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನ ಹೊಂದುವಷ್ಟು
ತನ್ನನ್ನು ತಾನು ತಗ್ಗಿಸಿಕೊಂಡು ಪ್ರಿಯರೇ, ತನ್ನನ್ನು ತಾನು ಒಪ್ಪಿಸಿಕೊಂಡು ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ಈಗೋ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನಾನೇ ಹಗಲು ಇರುಳು ನಿಮ್ಮ ಜೊತೆಗಾರನಾಗಿದ್ದು ನಿಮ್ಮ ಜೊತೆ ಮುಂದೆ ನಡೀತಾ ಇದ್ದೇನೆ. ಆದುದರಿಂದ ನೀವು ಯಾವ ಭಯ ಪಡದೆ, ಯಾವ ಒಂದು ಚಿಂತೆ ಮಾಡದೆ ನನ್ನ ಮೇಲೆ ಭರವಸವಿಟ್ಟು ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ಯಾಕಂದ್ರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ದೇವರು ತನ್ನ ಮಕ್ಕಳಿಗೆ ಈ ವಾಗ್ದಾನವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆತನ ಗುಣದಲ್ಲಿ ಆತನ ವಾಕ್ಯದ ಸತ್ಯ ಅಡಕವಾಗಿದೆ. ಆತನು ಇಲ್ಲಿ ಜೀವಿಸುವಾಗ ಆತನು ಪ್ರೀತಿಯನ್ನ ತೋರಿಸುತ್ತಾನೆ ಜೀವಿಸುವುದು. ಆತನು ಸಾಯುವಾಗಲೂ ಸಹ ಎಲ್ಲರ ಪ್ರಾಣ ರಕ್ಷಣೆಗಾಗಿ ಆತನು ಬೇಡುವವನಾಗಿ ಆತನು ತಂದೆಯ ಅಂದ ಆತನು ಕೇಳಿಕೊಂಡು ತಂದೆ ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೋ ಅವರು ಅರಿಯರು ಅಂತ ಹೇಳುವಾಗ್ಲೂ ಸಹ ಅವನು ನಮ್ಮ ಬಗ್ಗೆ ಯೋಚಿಸುವುದನ್ನು ಹೊರತು ತನ್ನ ಬಗ್ಗೆ ಯೋಚಿಸಲೇ ಇಲ್ಲ ಪ್ರಿಯರೇ. ಅಂತ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಬಿ ಕಂಟೆಂಟ್ ಬಿಕಾಸ್ ಹಿ ವಿಲ್ ನೆವರ್ ಲೀವ್ ಅಸ್ ನಾಟ್ ಫಾರ್ಸೇಕ್ ಅಸ್. ನಮ್ಮ ಗಿರುಗಳಲ್ಲಿ ತೃಪ್ತರಾಗಿರೋಣ, ಯಾಕಂದ್ರೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆದುದರಿಂದ ನಮ್ಮ ಜೀವಿತ ಇವತ್ತು ತೃಪ್ತಿಯಿಂದ ಸಾಗಬೇಕು ಅಂತ ದೇವರು ಜಗದ ಉತ್ಪತ್ತಿಗೆ ಮೊದಲೇ ನಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ. ಆದ್ರೆ ನಾವು ಲೋಕವನ್ನ ನೋಡ್ತೀವಿ, ಅತೃಪ್ತರಾಗ್ತೀವಿ. ಲೋಕದ ಜನರನ್ನ ನೋಡ್ತೀವಿ, ಅತೃಪ್ತರಾಗ್ತೀವಿ. ನಮ್ಮ ಸಮಸ್ಯೆಗಳನ್ನ ನೋಡ್ತೀವಿ, ಅತೃಪ್ತರಾಗ್ತೀವಿ. ನಮ್ಮ ಭವಿಷ್ಯತನ್ನ, ನಮ್ಮ ಜೀವಿತವನ್ನ, ಮುಂದಿನ ಆಗಿರುವುದನ್ನ ಯೋಚಿಸಿ ಅತೃಪ್ತಿಯಿಂದ ನಡ್ಕೊಳ್ತೀವಿ. ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ಮಗನೇ ಮಗಳೇ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ. ಲೋಕದ ಆಶೆಗಳಿಂದ ದೂರವಾಗಿರ್ರಿ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ. ಯಾಕಂದ್ರೆ ನಾನೇ ನಿಮ್ಮ ಜೊತೆಗಾರನು. ನಿಮ್ಮ ಖೇಡ್ಯವು, ನಿಮ್ಮ ಗುರಾಣಿಯು, ನಿಮ್ಮ ಕೋಟೆಯು ನಾನೇ ಆಗಿದ್ದೇನೆ. ಹಗಲಲ್ಲಿ ಯಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಮಧ್ಯಾಹ್ನದ ಹಾನಿಕರವಾದ ಕೇಡುಗಳಿಗೂ ನಿಮಗೆ ಅಂಜ ಕಾರಣವಿಲ್ಲ. ನಿನ್ನ ಎಡಗಡೆಯಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು ನಿನಗೇನು ತಟ್ಟದು. ನೀನು ದೇವರ ಮಗನಾಗಿರೋದ್ರಿಂದ ದೇವರು ನಿನ್ನನ್ನು ಬಿಡಿಸಿ ಕಾದು ನಿನ್ನ ನಾಮವನ್ನ, ನಿನ್ನ ಜೀವಿತವನ್ನ ಮೇಲೆತ್ತಿ ಸ್ಥಿರಪಡಿಸ್ತಾನೆ. ಹಲ್ಲೆಲೂಯಾ. ನಾವು ತೃಪ್ತರಾಗಿರೋದನ್ನ ಕಲ್ತ್ಕೊಳ್ಳೋಣ ಪ್ರಿಯರೇ. ನಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರೋಣ. ಸಾಕು, ನಮ್ಗೇನ್ ಸ್ವಾಮಿ ಕೊಟ್ಟಿದ್ದಾರೋ ಅದು ಸಾಕು ಸಂತೋಷವಾಗಿರ್ಲಿಕ್ಕೆ. ನಮಗೇನ್ ಸ್ವಾಮಿ ಕೊಟ್ಟಿದ್ದಾರೋ ಅದು ಸಾಕು ನೆಮ್ಮದಿಯಾಗಿ ಜೀವಿಸ್ಲಿಕ್ಕೆ. ನಮ್ಮ ಜೀವಿತ ದೇವರಿಗಾಗಿ ನಾವು ಮುಡುಪಾಗಿರುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ, ಬಲಪಡಿಸಿ, ತೃಪ್ತಿಯಿಂದಲೂ ಸಮಾಧಾನದಿಂದಲೂ ಆತನ ನಡೆಸಲಿಕ್ಕಿದ್ದಾನೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೆನ್. ನಾವು ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸ್ವಾಮಿ, ನಮ್ಮ ಗಿರುವುಗಳಲ್ಲಿ ನಮಗೆ ತೃಪ್ತಿ ಕೊಡು ರಕ್ಷಕ. ಓ ರಕ್ಷಕನೇ, ತೃಪ್ತಿಯಾಗಿ ಜೀವಿಸುವುದನ್ನು ಕಲಿಸಿಕೊಡಪ್ಪ. ರಾಜನೇ, ನಿನಗಾಗಿ ಬದುಕುವುದನ್ನು ನಮಗೆ ತಿಳಿಸ್ಕೊಡು ಸ್ವಾಮಿ. ತಿಳಿಸ್ಕೊಡಪ್ಪ ರಕ್ಷಕ. ಎಲ್ಲರೂ ಸಹ ಬಾಯಿ ತೆರೆದು ಆತನಿಗೆ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ತೃಪ್ತಿ ಇಲ್ಲದ ಜೀವಿತ ನಮಗೆ ಬೇಡ. ಸ್ವಾಮಿ ನಮ್ಗೆ ಏನ್ ಕೊಟ್ಟಿದ್ದಾನೋ ಸಂತೋಷವಾಗಿ ಜೀವಿಸ್ಲಿಕ್ಕೆ ಅಷ್ಟೇ ಸಾಕು. ಯಾಕಂದ್ರೆ ದೇವರು ನಮ್ಮನ್ನ ಕೈ ಬಿಡಲಿಲ್ಲ. ದೇವರು ಆತನ ನಂಬಿಗಸ್ತನಾಗಿದ್ದಾನೆ. ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಆತನು ನಮ್ಮ ಮಾರ್ಗಗಳನ್ನು ಸಿದ್ಧಪಡಿಸ್ತಾನೆ. ನಮ್ಮ ಮುಂದಿನ ಭವಿಷ್ಯತ್ತು ಅವನ ಕೈಯಲ್ಲಿದೆ. ಆದ್ರಿಂದ ನಾವು ಚಿಂತೆ ಮಾಡೋದು ಬೇಡ.
ನಾವು ತೃಪ್ತಿಯಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಪ್ರಿಯರೇ. ಓ ಸ್ತೋತ್ರ ರಾಜನೇ యేసయ్యా యేసయ్ಯಾ. ಎಲ್ಲರೂ ಸಹ ಸ್ವಾಮಿ ಹತ್ರ ಕೇಳ್ಕೊಳ್ಳೋಣ. ಸ್ವಾಮಿ ನೆಮ್ಮದಿ ಕೊಡಪ್ಪ, ತೃಪ್ತಿ ಕೊಡು ಸ್ವಾಮಿ. ಅನೇಕ ಸಾರಿ ನಮಗೆ ಬರುವಂತ ಹಣ ಸಾಲಲ್ಲಪ್ಪ. ಹೌದು ಸ್ವಾಮಿ, ಅಷ್ಟು ಜಾಸ್ತಿ ಸಾಲ ಇದೆ ಸ್ವಾಮಿ. ದೇಹದಲ್ಲಿ ಅನಾರೋಗ್ಯತೆ ಇದೆಯಪ್ಪ. ನಮ್ಮ ಮುಂದಿನ ಜೀವಿತದ ಬಗ್ಗೆ ಅನೇಕ ಚಿಂತೆಗಳಿದೆ ಸ್ವಾಮಿ. ನನಗೆ ತೃಪ್ತಿ ಇಲ್ಲಪ್ಪ, ನನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲ. ಆದ್ರೆ ನಿನ್ನ ವಾಕ್ಯಗಳನ್ನ ಕೇಳಿದ್ದೇನಪ್ಪ. ನೀನು ನನ್ನ ಜೊತೆ ಇರುವುದರಿಂದ ನಾನು ಸೋತು ಹೋಗುದಿಲ್ಲ ಸ್ವಾಮಿ. ನೀನು ಎಲ್ಲವನ್ನ ನೋಡಿಕೊಡ್ತೀಯ ಸ್ವಾಮಿ. ನೀನು ನನಗೆ ತೃಪ್ತಿ ಕೊಡ್ತೀಯಪ್ಪ. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ, ನಾವು ಕೇಳ್ಕೊಳ್ಳೋಣ ಸ್ವಾಮಿ. ಸ್ತೋತ್ರ ರಾಜನೇ, ಸ್ತೋತ್ರ ರಕ್ಷಕ. 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದರು. 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದರು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯ ಪೂರೈಸುವನು, ಅಗತ್ಯವ ಪೂರೈಸುವನು, ನನ್ನಲ್ಲಿ ನಡೆಸುವನು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ನಡೆಸುವನು, ಪರರಿಗೆ ಕೊಡಿಸುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, ನಂಬಿಕೆಯಿಂದ 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, 5,000 ಪುರುಷರಿಗೆ, 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದನು, ಹೊಟ್ಟೆ ತುಂಬ ಉಣಿಸಿದನು. 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ನಂಬಿಕೆಯಿಂದ ಹಾಡೋಣ ಪ್ರಿಯರೇ. ಅಗತ್ಯವ ಪೂರೈಸುವನು, ಉಳಿಕೆಯ ತೊಡಿಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು, ಪರರಿಗೆ ಕೊಡಿಸುವನು. ಇನ್ನೊಮ್ಮೆ ನಂಬಿಕೆಯಿಂದ ತೃಪ್ತಿಪಡಿಸಿ ನಡೆಸುವನು, ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ.
ಸ್ತೋತ್ರ ರಾಜನೇ, ನೀನು ತೃಪ್ತಿಪಡಿಸಿ ನಮ್ಮನ್ನ ನಡೆಸ್ತೀಯಪ್ಪ. ಅಗತ್ಯವನ್ನ ಪೂರೈಸ್ತೀಯ ಸ್ವಾಮಿ. ನಾವು ಉಳಿಸುವ ಹಾಗೆ ನೀನು ಮಾಡ್ತೀಯಪ್ಪ. ಪರರಿಗೆ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನ ಉತ್ತರಿಸ್ತೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದ್ರೆ ಸ್ವಾಮಿ, ನೀನು ನಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಪರಕ್ಷಕ. ನೀನು ನಮ್ಮ ಜೊತೆಗಾರನಾಗಿ ನಿನ್ನ ನಡೆಸ್ತಾ ಇದೆಯ ಸ್ವಾಮಿ. ಓ ರಕ್ಷಕ, ನೀನಿರುವುದರಿಂದ ನಾವು ಸೋತು ಹೋಗುವುದಿಲ್ಲ. ಹಗಲಿರುಳು ನಮ್ಮನ್ನ ಕಾಯುವಂತ ಕರ್ತನ ನೀನಾಗಿದೆಯಪ್ಪ ಸ್ವಾಮಿ. ನಿನ್ನ ಕಣ್ಣ ಗುಡ್ಡೆಯ ಉಪಾದಿಯಲ್ಲಿ ನಮ್ಮನ್ನ ಕಾದು ತಕ್ಕ ಸಮಯದಲ್ಲಿ ನಮ್ಮನ್ನ ಮೇಲಕ್ಕೆ ತರುವಂತ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಓ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗ್ಲಿ ರಕ್ಷಕ. ನಮ್ಗೆ ತೃಪ್ತಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿರುವಂತ ಅಸಮಾಧಾನವನ್ನ ತೆಗೆದದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಓ ನಿನ್ನ ಮೇಲೆ ಭರವಸವಿಟ್ಟು ನಮ್ಮ ಜೀವಿತವನ್ನ ಮುಂದುವರಿಸುವ ಹಾಗೆ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿ ನಡೆಸು ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದನ್ನೆಲ್ಲ ಯೇಸು ಪ್ರಭುವೇ ನಿನ್ನ ಮುದ್ದಾದ ಒಂದೇ ಹೆಸರಿನಲ್ಲಿ ಬೇಡಿ ಪ್ರಾರ್ಥಿಸಿ ಹೊಂದಿದ್ದೇವೆಂದು ನಂಬುತ್ತೇವೆ ರಕ್ಷಕನೇ. ಆಮೆನ್, ಆಮೆನ್, ಆಮೆನ್. ದಯಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತವ್ರು ಮುಂದೆ ಬರ್ಬೇಕಂತ ಕೇಳ್ಕೊಳ್ತೇನೆ.